ನಮಸ್ಕಾರ ವೀಕ್ಷಕರೇ, ಎಂಜಿಆರ್ ಕಾರ್ಪೊರೇಷನ್ ಹೆಮ್ಮೆಯಿಂದ ಪ್ರಸ್ತುತಪಡಿಸಿರುವಂತಹ ಸ್ಮಾರ್ಟ್ ಇಂಡಿಯಾ 0.1 ಉಳಿತಾಯ ಯೋಜನೆಯ 6ನೇ ತಿಂಗಳ ಬಂಪರ್ ಡ್ರಾ ನಿನ್ನೆ ತಾನೇ ನಡೆದಿದೆ. ಅದರಲ್ಲಿ 4 ಮಂದಿಗೆ ತಲಾ 60,000 ರೂಪಾಯಿ ಮೌಲ್ಯದ ಬಂಗಾರದ ನೆಕ್ಲೆಸ್ ವಿನ್ ಆಗಿದ್ದಾರೆ. ಹಾಗೆಯೇ 20 ಮಂದಿ ಅದೃಷ್ಟಶಾಲಿಗಳು ಸರ್ಪ್ರೈಸ್ ಗಿಫ್ಟ್ ಆಗಿ 20 ಬಂಗಾರದ ಉಂಗುರಗಳನ್ನ ವಿನ್ ಆಗಿದ್ದಾರೆ. ಹಾಗೆ ನಮ್ಮೊಂದಿಗೆ ಇವತ್ತು ಮೊದಲನೇ ಬಾರಿಗೆ ಪ್ರಥಮವಾಗಿ ಆ ಬಂಗಾರದ ನೆಕ್ಲೆಸ್ ಅನ್ನ ಪಡಿಲಿಕ್ಕೆ ನಮ್ಮ ಒಕ್ಕೆತ್ತೂರಿನ ಆಸಿಫ್ ಅವರು ನೆನ್ನೆ ವಿನ್ ಆಗಿದ್ರು 5588 ನಂಬರ್ ನಲ್ಲಿ, ಹೌದಲ್ವಾ? 5588 ನಂಬರ್ ನ ಅದೃಷ್ಟ ಸಂಖ್ಯೆ 5588 ನಲ್ಲಿ ವಿನ್ ಆಗಿರುವಂತಹ ಆಸಿಫ್ ಅವರ ಸಿಸ್ಟರ್ ಅವರು, ಆಸಿಫ್ ಅವರ ಹೆಸರಿನಲ್ಲಿ ಅವರ ಸಿಸ್ಟರ್ ಈ ಕಾರ್ಡ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ಅವ್ರು ಬಂದಿದ್ದಾರೆ, ಹಾಗೆ ಅವ್ರ ಜೊತೆಗೆ ಆಸಿಫ್ ಅವರ ತಾಯಿ ಕೂಡ ಬಂದಿದ್ದಾರೆ. ವೆಲ್ಕಮ್. ಸೊ ನಿಮಗೆ ಕಂಗ್ರಾಚುಲೇಷನ್ ಮೊದಲಿಗೆ. ವಿಶೇಷವಾಗಿ ತಿಂಗಳಿಗೆ 1,000 ರೂಪಾಯಿ, ಹಾಗೆ ಈಗ 6 ತಿಂಗಳಾಯ್ತು. ಈ 6 ತಿಂಗಳಿಗೆ 6,000 ರೂಪಾಯಿ ಕಟ್ಟಿದ್ದೀರಿ ನೀವು. 6,000 ರೂಪಾಯಿಗೆ ಸುಮಾರು 60,000 ರೂಪಾಯಿ ಮೌಲ್ಯದ ಬಂಗಾರದ ನೆಕ್ಲೆಸ್ ವಿನ್ ಆಗಿದ್ದೀರಾ. ಏನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅನ್ಕೊಂಡಿರ್ಲಿಲ್ಲ ಬರ್ತದೆ ಅಂತ ಹೇಳಿ, ಅದು ಬಂದಿದೆ, ಖುಷಿ ಆಗ್ತಾ ಇದೆ. ಸೊ ನೀವೀಗ ನಿಮ್ಮ ಬ್ರದರ್ ಹೆಸರಿನಲ್ಲಿ ಸೇರಿದ್ರಿ, ಯಾಕೆ ನಿಮ್ಮ ಹೆಸರಲ್ಲಿ ಯಾಕೆ ಸೇರಿರ್ಲಿಲ್ಲ? ನಮ್ಗೆ ಅವನೇ ಲಕ್ಕಿ ಆಗಿ ಕಾಣ್ತಾ ಇದ್ದಾನೆ, ಹಾಗೆ ಅವನ ಹೆಸರಲ್ಲಿ ಮತ್ತೆ ವಿನ್ ಆಗಿದ್ರಿ. ಇದಕ್ಕೆ ಮೊದಲು ಏನಾದ್ರು ಲಕ್ಕಿ ಗೊತ್ತಾಗಿದೆಯಾ ಅವ್ನು ಲಕ್ಕಿ ಅಂತ ಹೇಳ್ಬಿಟ್ಟು? ಅವನು ಅದೇ ನಾನ್ ಫಸ್ಟ್ ಟೈಮ್ ಸೇರ್ತಾ ಇರೋದು, ಅವ್ನು ಸೇರಿದ್ದ, ಅದು ಬಂದಿದ್ದು, ಆದ್ರೆ ಇದ್ರಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಇದೆ ಕೂಡ. ವೆರಿ ಗುಡ್. ಸೊ ತಮ್ಮನ ಹೆಸರು ಲಕ್ಕಿ ಹೆಸರು ಅಂತ ಹೇಳ್ಬಿಟ್ಟು ತಮ್ಮನ ಹೆಸರಿನಲ್ಲಿ ಸೇರಿದ್ರು. ಅದು ನಿಜವಾಗ್ಲೂ ಲಕ್ಕಿನ ಹೆಸರೇ ಆಗಿದೆ. ಸೊ ಈಗ ಅವರು ಲಕ್ಕಿ ಡಿಪ್ ನ ಲಕ್ಕಿಯಾಗಿ ವಿನ್ ಆಗಿದ್ದಾರೆ 60,000 ರೂಪಾಯಿ ಮೌಲ್ಯದ ಬಂಗಾರದ ನೆಕ್ಲೆಸ್ ಅನ್ನ. ಸೊ ಈಗ ಈ 60,000 ರೂಪಾಯಿ ಬಂಗಾರದ ನೆಕ್ಲೆಸ್ ವಿನ್ ಆಗಿದ್ದೀರಿ. ಇದಕ್ಕಿಂತ ಮೊದಲು ಯಾವ್ದಾದ್ರು ಸ್ಕೀಮ್ ಸೇರಿದ್ರೆ ನೀವು? ಇಲ್ಲ, ಇದಕ್ಕಿಂತ ಮುಂಚೆ ನಾನು ಯಾವ್ದು ಕೂಡ ಸೇರಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಸೇರ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಯಾರು ಕೂಡ ಸೇರ್ಬೋದು ಅಂತ ಅನ್ಕೊಳ್ತಾ ಇದ್ದೇನೆ ಇದ್ರಲ್ಲಿ. ಸೊ ಎಂಜಿಆರ್ ಕಾರ್ಪೊರೇಷನ್ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಕಂಪನಿಯ ಬಗ್ಗೆ ಸ್ಮಾರ್ಟ್ ಇಂಡಿಯಾ 0.1 ಉಳಿತಾಯ ಯೋಜನೆ ನೀವು ಡ್ರಾ ನೋಡ್ತಾ ಇದ್ದೀರಿ. ನಾವೆಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀವಿ ಮತ್ತು ನಾವು ಹೇಗ್ ಮಾಡ್ತೀವಿ, ಸಾರ್ವಜನಿಕರ ಎದುರಿನಲ್ಲಿ ಮಾಡ್ತೀವಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಈಗ ಲೈವ್ ಆಗಿ ನೋಡ್ತೀರಲ್ಲ ನೀವು ನಿನ್ನೆ ಕೂಡ ಲೈವ್ ಆಗಿ ನೋಡಿರೋದು ಐ ಥಿಂಕ್. ನಾನ್ ಫಸ್ಟ್ ಅಂದ್ರೆ ನಿನ್ನೆ ಮಾತ್ರ ನೋಡ್ಲಿಲ್ಲ, ಫಸ್ಟ್ ಇದಕ್ಕಿಂತ ಮುಂಚೆ ನೋಡಿದ್ದೆ. ಅಂದ್ರೆ ಬರುದಿಲ್ಲ ಆಗಿರ್ಬೇಕು ಹಾಗೆ ಅನ್ಕೊಂಡಿದ್ದೆ. ಮತ್ತೆ ನಿನ್ನೆ ನನ್ನ ತಂಗಿ ಹೇಳಿದ್ಲು ಬಂದಿದೆ ಅಂತ ಹೇಳಿ. ನಾನು ಫಸ್ಟ್ ಶಾಕ್ ಆದೆ ಫುಲ್. ಮತ್ತೆ ಖುಷಿ ಆಯ್ತು. ಅಂದ್ರೆ ನಿಮ್ಮ ಒಂದು ಇದೆಲ್ಲ ತುಂಬಾ ಖುಷಿ ಆಗ್ತದೆ ನೋಡುವಾಗೆಲ್ಲ, ಒಳ್ಳೆ ಇದಿದೆ. ಅಂದ್ರೆ ಹೇಗೆ ನಮ್ಮ ಡ್ರಾ ಪ್ಯಾಟರ್ನ್ ನಿಮ್ಗೆ ಇಷ್ಟ ಆಗಿದೆಯಾ? ತುಂಬಾ ಇಷ್ಟ ಆಗಿದೆ ಅದು. ಅದ್ರಲ್ಲಿ ಏನ್ ಇಷ್ಟ ಆಗಿದೆ ನಿಮ್ಗೆ? ಅಂದ್ರೆ ತಗೊಳ್ಳುವ ರೀತಿ ಕೂಡ ಇಷ್ಟ ಆಗಿದೆ, ಡ್ರಾ ತಗೊಳ್ಳುವ ರೀತಿ ಕೂಡ. ಅಂದ್ರೆ ಬಟ್ಟೆ ಕಟ್ಟಿ ನೀವು ತಗೊಳ್ತೀರಲ್ಲ, ಅದು ನಮ್ಗೆ ತುಂಬಾ ಇಷ್ಟ. ಅಂದ್ರೆ ನಾವು ತೆಗೆಯುವವರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ತಗೊಳ್ತೀರಲ್ಲ, ಅದು ತುಂಬಾ ಖುಷಿ ಆಗಿದೆ. ಅಂದ್ರೆ ಯಾರು ಕಟ್ಟಿ ತಗೊಳ್ಳುದಿಲ್ಲಲ್ಲ, ಹಾಗೇನೆ ತಗೊಳ್ತಾರೆ ಅವ್ರಂದ್ರೆ, ಹೀಗೆ ಮಾಡಿ ತಗೊಳ್ತಾರೆ. ಅಂದ್ರೆ ನೀವು ಕಟ್ಟಿ ತಗೊಳ್ತಾ ಇದ್ದೀರಲ್ಲ, ತುಂಬಾ ಖುಷಿ ಆಗ್ತದೆ. ಅದ್ರ ಜೊತೆಗೆ ನಾವು ಟ್ರಾನ್ಸ್ಪರೆಂಟ್ ಆಗಿ ಬಾಕ್ಸ್ ಅನ್ನು ಯೂಸ್ ಮಾಡ್ತೇವೆ. ಸೊ ಅಂದ್ರೆ ಅದ್ರೊಳಗೆ ಕಾಯಿನ್ ಗಳು ಹೇಗಿದೆ, ಹೇಗೆ ಮಿಕ್ಸ್ ಆಗ್ತಾ ಇದೆ, ಎಲ್ಲವೂ ಕೂಡ ಜನರಿಗೆ ಗೊತ್ತಾಗ್ಲಿ ಆ ರೀತಿಯಲ್ಲಿ ನಾವು ವಿಶೇಷವಾಗಿ ಅಂದ್ರೆ ಯಾವುದೇ ಕಾರಣಕ್ಕೆ ಎಂಜಿಆರ್ ಕಾರ್ಪೊರೇಷನ್ ನಡೆಸುವಂತ ಈ ಏನು ಉಳಿತಾಯ ಯೋಜನೆ ಇದೆ, ಇದರಲ್ಲಿ ಯಾರಿಗೂ ಕೂಡ ಒಂದು ಅನುಮಾನದ ಎಳೆ ಕೂಡ ಬರಬಾರದು ಅಂತ ಹೇಳಿ ನಾವು ಈ ರೀತಿ ಒಂದು ಹೊಸ ರೀತಿಯಲ್ಲಿ ಜನರಿಗೆ ನಾವು ಡ್ರಾವನ್ನ ಮಾಡ್ತಾ ಇದ್ದೇವೆ. ಸೊ ಹಾಗೆ ನಾವು ಯಾವುದೇ ವಿಶೇಷ ಅತಿಥಿಗಳನ್ನ ಕರೆಯಲ್ಲ. ಯಾರು ನಮ್ಮ ಅಲ್ಲಿ ಬಂದಿರ್ತೀರಾ, ನೀವು ನಿಮ್ಮಂತವ್ರು ಯಾರು ಬಂದಿರ್ತಾರೆ ನಮ್ಮ ಸದಸ್ಯರು, ಅವ್ರನ್ನೇ ಕರೆದು ನಾವು ಡ್ರಾ ಮಾಡ್ತೀವಿ. ಅದೇ ನಿಮ್ದು ಅಂದ್ರೆ ತುಂಬಾ ಇದಾಗ್ತಾ ಇರೋದು. ಬೇರೆಯವರನ್ನು ನೀವು ನಿಮ್ಮವರನ್ನೇ ಇಟ್ಕೊಂಡು ಮಾಡ್ತಾ ಇರೋದಲ್ಲ ಅಲ್ಲ, ಹೊರಗೆ ಇದ್ದವರನ್ನು ಕೂಡ ಮಾಡ್ತಾ ಇರೋದು. ತುಂಬಾ ಖುಷಿ ಆಗೋದಿಲ್ಲ. ಓಕೆ. ಸೊ ಮುಖ್ಯವಾಗಿ 6ನೇ ತಿಂಗಳ ಬಂಪರ್ ಡ್ರಾಗಳಲ್ಲಿ ಮೊದಲನೇ ಬಂಪರ್ ಡ್ರಾವನ್ನ ಇವತ್ತು ನಾವು I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior.
you're inferior. You know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some modestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, take